100 ಕೋಟಿ ಆರೋಪ, ಆ 3 ಡೌಟ್. 5 ಕೋಟಿ ಅಡ್ವಾನ್ಸ್, ಸಿಸಿಟಿವಿ ಪರಿಶೀಲನೆ. ದೇವರಾಜೇಗೌಡಗೆ ಖರ್ಗೆ ಖಡಕ್ಗುದ್ದು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 100 ಕೋಟಿ ರೂಪಾಯಿ ಆರೋಪ. ಪ್ರಜ್ವಲ್ ರೇವಣ್ಣ ವಿರುದ್ಧ ಪೆನ್ ಡ್ರೈವ್ ಪ್ರಕರಣವನ್ನ ಬಯಲು ಮಾಡೋಕೆ ಬಿಜೆಪಿ ಮುಖಂಡ ದೇವರಾಜೇಗೌಡರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ 100 ಕೋಟಿ ಆಫರ್ ಮಾಡಿದ್ರಂತೆ. ಅಡ್ವಾನ್ಸ್ ಆಗಿ 5 ಕೋಟಿ ಕೊಟ್ಟಿದ್ರಂತೆ. ಹೀಗೆ ಬಿಜೆಪಿ ಮುಖಂಡ ದೇವರಾಜೇಗೌಡ ಮಾಡಿರೋ ಗಂಭೀರ ಆರೋಪದ ಬಗ್ಗೆ ಇದೀಗ 10 ಹಲವು ಅನುಮಾನಗಳು ಹುಟ್ಟುಕೊಂಡಿವೆ. ಹಾಗಾದ್ರೆ ಏನದು 5 ಕೋಟಿ ಅಡ್ವಾನ್ಸ್, ಸಿಸಿಟಿವಿ ಪರಿಶೀಲನೆ? ಸಚಿವ ಪ್ರಿಯಾಂಕ್ ಖರ್ಗೆ ಎತ್ತಿರೋ ಖಡಕ್ ಪ್ರಶ್ನೆಗಳಾದ್ರೂ ಏನ್ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಬಿಜೆಪಿ ಮುಖಂಡ ದೇವರಾಜೇಗೌಡ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣದ ಬಗ್ಗೆ ಮಾಧ್ಯಮಗಳ ಮುಂದೆ ಬಾಯಿ ಬಿಟ್ಟಿದ್ದ ಮೊದಲಿಗರು. ಅವತ್ತು ಎಚ್ ಡಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ವಿರುದ್ಧ ಹರಿಹಾಯ್ದಿದ್ದ ದೇವರಾಜೇಗೌಡ ಈಗ ಅರೆಸ್ಟ್ ಆಗುತ್ತಿದ್ದಂತೆ ಉಲ್ಟಾ ಹೊಡೆಯುತ್ತಿದ್ದಾರೆ. ಕೋತಿ ತಾನು ತಿಂದು ಮೇಕೆ ಮೂತಿಗೆ ಒರೆಸಿದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ನ 4 ಸಚಿವರ ತಲೆಗೆ ಕಟ್ಟಲು ನೋಡ್ತಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ. ಎಸ್ಐಟಿ ವಶದಲ್ಲಿರೋ ದೇವರಾಜೇಗೌಡ ಕಾಂಗ್ರೆಸ್ ನಾಯಕರ ವಿರುದ್ಧ ಪುಗುಸೊಟ್ಟೆ ಆರೋಪಗಳನ್ನ ಮಾಡ್ತಿದ್ದಾರೆ. ಇವರ ಆರೋಪಗಳ ಬಗ್ಗೆ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮೂಲಕ ತಿರುಗೇಟನ್ನ ಕೊಟ್ಟಿದೆ. ದೇವರಾಜೇಗೌಡನ ಹೇಳಿಕೆಯಲ್ಲಿ ಯಾವುದೇ ಸತ್ಯಾಂಶವಿಲ್ಲ. ದಿನಕ್ಕೊಂದು ಮಾತನಾಡುವ ದೇವರಾಜೇಗೌಡ ಮಹಿಳೆಯರ ಮಾನ ಕಳೆದ ಪ್ರಕರಣವನ್ನ ಬೇರೆಡೆಗೆ ತಿರುಗಿಸಿ ರಾಜಕಾರಣಗೊಳಿಸಿ ದಿಕ್ಕು ತಪ್ಪಿಸುವ ಪ್ರಯತ್ನದಲ್ಲಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ದೇವರಾಜೇಗೌಡರಿಗೆ ಮಾನಸಿಕ ಚಿಕಿತ್ಸೆ ಕೊಡಿಸೋದು ಒಳ್ಳೆಯದು. ಬ್ರದರ್ ಸ್ವಾಮಿಗಳು ಹೇಳಿಕೊಟ್ಟ ಮಾತನ್ನ ದೇವರಾಜೇಗೌಡ ಆಡಿದ್ದಾರೆ. ಆತನ ಬಾಯಲ್ಲಿ ಬರುವ ಪ್ರತಿ ಮಾತುಗಳಲ್ಲೂ ದೊಡ್ಡವರ ಚಿತಾವಣೆ ಇರುತ್ತದೆ. ಬಾಯಿ ದೇವರಾಜೇಗೌಡನದ್ದು, ಮಾತು ಬ್ರದರ್ ಸ್ವಾಮಿಗಳದ್ದು. ಇದನ್ನ ಸ್ವತಃ ದೇವರಾಜೇಗೌಡ ಒಪ್ಪಿಕೊಂಡಿರುವಾಗ ಅವರ ಮಾತುಗಳಿಗೆ ಗಾಂಭೀರ್ಯತೆಯನ್ನು, ಸತ್ಯವನ್ನ ಹುಡುಕೋದು ಹಾಸ್ಯಾಸ್ಪದವಾಗಿರುತ್ತದೆ ಅಂತೇಳಿ ಕಾಂಗ್ರೆಸ್ ಕಿಡಿಕಾರಿದೆ. ಇನ್ನ ಇದೇ ವಿಚಾರವಾಗಿ ಪ್ರತಿಕ್ರಿಯಿಸಿರೋ ಸಚಿವ ಪ್ರಿಯಾಂಕ್ ಖರ್ಗೆ, ನಾನು ಬಿಜೆಪಿ ಅವರಿಗೆ ಮನೆ ದೇವರು, ನನ್ನ ಬಗ್ಗೆ ಮಾತನಾಡಿದ್ರೆ 2 ಹೊತ್ತು ತಿಂದಿದ್ದು ಕರಗಲ್ಲ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ಮೊದಲು ಟಾರ್ಗೆಟ್ ಸಿಎಂ, ಡಿಸಿಎಂ 2ನೇಯವರು, 3ನೇಯವರು ನಾನು ಅಂತೇಳಿದ್ದಾರೆ. ಅಷ್ಟೇ ಅಲ್ಲ, ಹಾಸನ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜೆಡಿಎಸ್ನವರು ರಾಜ್ಯದ ಮರ್ಯಾದೆ ಪೂರ್ಣ ಹಾಳು ಮಾಡಿದ್ದಾರೆ. ನಮ್ಮ ಮೇಲೆ ಗೂಬೆ ಕೂರಿಸೋದ್ ಬಿಟ್ಟು ಜಡ್ಜ್ ಮುಂದೆ ಕೊಡಲಿ ದೇವರಾಜೇಗೌಡ, ಈ ರೀತಿ ಉಡಾಫೆ ಮಾತನಾಡೋದು ಬಿಡಿ ಅಂತೇಳಿ ಕಿಡಿಕಾರಿದ್ದಾರೆ. ಇನ್ನು ಹಾಸನ ಪೆನ್ ಡ್ರೈವ್ ಪ್ರಕರಣದಲ್ಲಿ 200ರಿಂದ 300 ಜನ ಸಂತ್ರಸ್ತೆಯರಿದ್ದಾರೆ. ಬಿಜೆಪಿ ಮುಖಂಡರಾದ ದೇವರಾಜೇಗೌಡ ಮೇಲೆ ಲೈಂಗಿಕ ದೌರ್ಜನ್ಯದ ದೂರಿದೆ. ಬಾರ್ ಕೌನ್ಸಿಲ್ ನಲ್ಲಿ ರಿಜಿಸ್ಟರ್ ಆಗಿರೋ ಅಮಿತ್ ಶಾ ಆಶೀರ್ವಾದ ಇರುವ ವಕೀಲ ಇವರು. ಯಾರಪ್ಪ ಇವರೆಲ್ಲ ಸರ್ಕಾರ ಬೀಳುತ್ತೆ ಅನ್ನೋದಕ್ಕೆ? ಒಮ್ಮೆಯೂ ಎಂಎಲ್ಎ ಆಗಿಲ್ಲ, ಆಗ್ಲೇ ಸರ್ಕಾರ ಪತನ ಅಂತಾರೆ. ಎಲ್ಲಿಂದ ಬರ್ತಾರಪ್ಪ ಇವರೆಲ್ಲ ಅಂತೇಳಿ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ನಮಗೇನು ಸಚಿವರ ಕಮಿಟಿ ಮಾಡಿಕೊಂಡು ಇದನ್ನ ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಾ? ನೀವು ಮಾಡಿದ ಕೆಟ್ಟ ಕೆಲಸಕ್ಕೆ ನಾವು ಪ್ರಚೋದನೆ ಕೊಡ್ಬೇಕಾ? ನಮ್ಗೇನ್ ಬೇರೆ ಕೆಲಸ ಇಲ್ವಾ? ರಷ್ಯಾ ಉಕ್ರೇನ್ ವಾರ್ ನಿಲ್ಲಿಸಿದವರಿಗೆ ಪ್ರಜ್ವಲ್ ಕರೆತರಲು ಆಗೋದಿಲ್ವಾ ಅಂತೇಳಿ ಪರೋಕ್ಷವಾಗಿ ಪ್ರಧಾನಿ ಮೋದಿ ಅವರನ್ನು ಕುಟುಕಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ದೇವರಾಜೇಗೌಡ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿ 100 ಕೋಟಿ ಆಫರ್ ಕೊಟ್ಟಿದ್ದಾರೆ ಎಂದಾದ್ರೆ ಯಾಕೆ ಅಮಿತ್ ಶಾಗೆ ಹೇಳಿ ತನಿಖೆ ಮಾಡಿಸಲು ಹೇಳಿಲ್ಲ? 5 ಕೋಟಿ ಮುಂಗಡವಾಗಿ ಕೊಟ್ಟಿದ್ದಾರೆ ಎಂದಾದ್ರೆ ಸಿಸಿಟಿವಿ ಫುಟೇಜ್ ಪರಿಶೀಲನೆ ಮಾಡಿ ನೋಡಲಿ ಅಂತೇಳಿ ಸವಾಲ್ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಸಿಬಿಐ ರಾಜ್ಯದ ಕೇಸುಗಳಲ್ಲಿ ಏನ್ ಸಾಧನೆ ಮಾಡಿದೆ? ಪರೇಶ್ ಮೇಸ್ತಾ ಪ್ರಕರಣದಲ್ಲಿ ಏನಾಯ್ತು? ಕರ್ನಾಟಕ ರಾಜ್ಯದ ಮರ್ಯಾದೆ ಹಾಳು ಮಾಡಿದ್ದೀರಾ. ಪ್ರಾದೇಶಿಕ ಪಕ್ಷ ಕರ್ನಾಟಕದ ಗೌರವ ಎತ್ತಿ ಹಿಡಿಯಲಿ, ರಾಷ್ಟ್ರೀಯ ಪಕ್ಷಗಳು ಕರ್ನಾಟಕ ಗೌರವ ಎತ್ತಿ ಹಿಡಿಯಲ್ಲ ಅಂತ ಹೇಳಿದ್ರು. ಈಗ ಇವರು ಕರ್ನಾಟಕ ಗೌರವ ಎತ್ತಿ ಹಿಡಿಯಲಿ ಅಂತೇಳಿ ಜೆಡಿಎಸ್ ನಾಯಕರ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಇನ್ನ ಈ ಬಗ್ಗೆ ಸಚಿವ ಸ್ವಾಮಿ ಕೂಡ ರಿಯಾಕ್ಟ್ ಮಾಡಿದ್ದು, 100 ಕೋಟಿ ಆಫರ್ ಆರೋಪವನ್ನ ದೇವರಾಜೇಗೌಡ ಸಾಬೀತು ಮಾಡಿದ್ರೆ ಬೇಷರತ್ ಕ್ಷಮೆ ಕೇಳುತ್ತೇನೆ. ಇವರ ಆರೋಪದಲ್ಲಿ ಹುರುಳಿಲ್ಲ ಅಂತೇಳಿ ಆಕ್ರೋಶ ಹೊರಹಾಕಿದ್ದಾರೆ. ವರ್ಷದ ಹಿಂದೆ ಇದೇ ದೇವರಾಜೇಗೌಡ ಏನ್ ಹೇಳಿದ್ದ? ರೇವಣ್ಣ ಕುಟುಂಬದ ಇಮೇಜ್ ಡ್ಯಾಮೇಜ್ ಮಾಡಬೇಕು ಅಂದಿದ್ದ. ಆತನಿಗೆ ಪೆನ್ ಡ್ರೈವ್ ಸಿಕ್ಕ ಮೇಲೆ ಕೋರ್ಟ್ಗೆ ಕೊಡಬೇಕಿತ್ತು. 1 ವರ್ಷ ಇಟ್ಟುಕೊಂಡಿದ್ದೇಕೆ ಅಂತೇಳಿ ಸ್ವಾಮಿ ಕಿಡಿಕಾರಿದ್ದಾರೆ. ಹಾಗಾದ್ರೆ ಎಸ್ಐಟಿ ವಶದಲ್ಲಿರೋ ದೇವರಾಜೇಗೌಡ ಬರೀ ಸುಳ್ಳು ಹೇಳ್ತಿದ್ದಾರಾ? 100 ಕೋಟಿ ಆಫರ್ ಕೊಟ್ಟಿದ್ರೆ ಇವರು ತಮ್ಮ ಪಕ್ಷದ ಅಮಿತ್ ಶಾ ಅವರಿಗೆ ಅದೇಕೆ ದೂರು ಕೊಡ್ಲಿಲ್ಲ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.